ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿದರ ಮಕ್ಕಳೇ, ನಿಮ್ಮ ಜೀವಿತದಲ್ಲೂ ಕೂಡ ಯಾರಾದರೂ ನಿಮ್ಮ ಸಂಬಂಧಗಳನ್ನು ಮುರಿದುಕೊಂಡು ದೂರ ಹೋಗಿದ್ರಪ್ಪ ಅಂತಂದರೆ, ನಿಮ್ಮ ಜೀವಿತದಲ್ಲೂ ನಿಮ್ಮ ಜೊತೆ ಇದ್ದಂಥವ್ರು ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ರಪ್ಪ ಅಂತಂದರೆ, ನಿಮ್ಮ ಜೀವಿತದಲ್ಲಿಯೂ ಕೂಡ ಯಾರೋ ನೀವು ನಂಬಿದಂಥವ್ರು ಇವತ್ತು ನನಗೆ ಮೋಸ ಮಾಡಿದ್ದಾರೆ, ಅವ್ರು ನನ್ನ ಜೊತೆ ಇಲ್ಲ, ನನಗೆ ಮೋಸ ಮಾಡಿ ನನಗೆ ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ನಿಮಗೂ ಕೂಡ ಅನಿಸ್ತಾಯ್ತಪ್ಪ ಅಂತಂದರೆ, ಅವರೆಲ್ಲರಿಗೂ ಕೂಡ ದೇವರು ಇವತ್ತೊಂದು ಉತ್ತರವನ್ನು ಹೇಳಲಿಕ್ಕಿದ್ದಾನೆ. ಅದೆಲ್ಲ ಒಂದು ಬಾಧೆ ನೋವು ನಮ್ಮ ಜೀವಿತ ಇಟ್ಕೊಂಡಿದ್ದೀಪ್ಪ ಅಂತಂದರೆ ಅದಕ್ಕೊಂದು ಪರಿಷ್ಕಾರ ಹೇಳಲಿಕ್ಕೆ ದೇವರು ಇವತ್ತು ಆತನು ಸಿದ್ಧನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ನಮ್ಮ ಜೊತೆ ಇದ್ದಂಥವ್ರು, ನಮ್ಮ ಕುಟುಂಬದಲ್ಲಿ ಇದ್ದಂಥವ್ರು ಬಿಟ್ಟು ಹೋಗುವಾಗ ನಮಗೆ ತುಂಬ ಏನಾಗ್ತದಂದರೆ ಭಾಳ ದುಃಖ. ಅದು ದುಃಖ ಹೇಳ್ಕೊಳ್ಳಿಕ್ಕೆ ಆಗಿಲ್ಲ ಅಂತೇಳಿ ನಾನು ಪ್ರಾಕ್ಟಿಕಲಾಗಿ ಇದನ್ನು ಅನುಭವಿಸಿದ್ದೀನಿ. ಈ ಭಾಳ ಸಲ ಈ ಹುಡುಗಿಯರಿಗೆ ಮದುವೆ ಮಾಡ್ತಾರಲ್ರಿ, ಈ ಮದುವೆ ಮಾಡಿದಾಗ ಮದುವೆ ಆದ ತಕ್ಷಣ ಗಂಡನ ಮನೆಗೆ ಹೋಗೋ ಟೈಮ್ನಾಗ ಹುಡುಗಿ ಏನು ಮಾಡ್ತಾಳೆ ರೀ? ಹುಡುಗಿ ಏನು ಮಾಡ್ತಾಳೆ? ಎಷ್ಟು ಅಳ್ತಾಳೆ ಗೊತ್ತದ ರೀ ನಿಮ್ಗೆ? ಯಾಕೆ ಅಳ್ತಾಳೆ ಗೊತ್ತದ ರೀ? ಅಲ್ಲಿ ದೇವರೇ ಏನು ಮಾಡ್ತಾನಂದರೆ ಆ ಕುಟುಂಬದಿಂದ ಏನು ಮಾಡ್ತಾನೆ? ಆ ಕುಟುಂಬದಿಂದ ಬೇರೆ ಬೇರೆ ಮಾಡ್ತಾನೆ ಅಂತೇಳಿ ಆ ಕುಟುಂಬದಿಂದ ತೆಗೆದು ಆಕೆಗೆ ಒಯ್ದು ಬೇರೆ ಕುಟುಂಬದಲ್ಲಿ ಸೇರಿಸೋದಕ್ಕೋಸ್ಕರ ಈ ದೇವ್ರು ಏನು ಮಾಡ್ತಾನೆ? ಬೇರೆ ಬೇರೆ ಮಾಡ್ತಾನೆ ಅಂತೇಳಿ. ಆ ಬೇರೆ ಮಾಡೋ ಟೈಮ್ನಾಗ ಅದು ದೇವ್ರದೇ ಪ್ಲ್ಯಾನ್ ಇರ್ತದೆ, ದೇವ್ರ ಯೋಜನೆನೇ ಇರ್ತದೆ. ಆದರೆ ಎಷ್ಟು ಜನ ಅಳ್ತಾರಲ್ಲ ಗೊತ್ತದ ನಿಮಗೆ? ಹುಡುಗಿ ಎಷ್ಟು ಅಳ್ತಾಳೆ ಗೊತ್ತದ ನಿಮಗೆ? ನಮ್ಮ ಸುಧಾಕರ್ ಮದುವೆಗೆ ನಮ್ಮ ಸುಜಾತಾಗ ನೋಡಿದ್ದು ನಾನು. ಅಬ್ಬಬ್ಬಬ್ಬ, ನಾ ಅಂಥ ಮದುವೆನೇ ಎಲ್ಲಿ ನೋಡಿಲ್ಲ. ಅವ್ರ ಮನೆ ಇಲ್ಲೇ ಅದ ರೀ, ನಮ್ಮ ಅಂಬಿಕಾ ಅಷ್ಟು ಕೂತಂಗೆ ಅವ್ರ ಮನೆ ಅದ ರೀ, ರೋಡ್ ಇಷ್ಟೇ ಅದ ರೀ, ಸಮೀಪ ಅದ ರೀ. ಅಲ್ಲಿಂದ ನಮ್ಮ ಶರಣಪ್ಪ ಬ್ರದರ್ ಮನೆಗೆ ಬರತನ ರೀ ಕನಿಷ್ಠ ಏನಿಲ್ಲ ಅಂದರೆ 2 ಗಂಟೆ ಬಿಟ್ಟಿಲ್ಲ ರೀ. ಅವ್ರು 2 ಗಂಟೆ ಅಲ್ಲಿದೆ ಓಣಿದಾಗಿದ್ದವ್ರು. ಒಂದು ಹೆಜ್ಜೆ ಕಿತ್ತಬೇಕಾಕಿ ಒಂದು 4 ಮಂದಿ ಹಿಡ್ಕೊಂಡು ಅಳವ್ರೆ. ಇನ್ನೊಂದು ಹೆಜ್ಜೆ ಕಿತ್ತು ಅವ್ರಿಗೆ ಬಿಡಿಸಿ ಮತ್ತೆ 4 ಮಂದಿ ಹಿಡ್ದು ಅಳವ್ರೆ. ಮತ್ತೊಂದು ಹೆಜ್ಜೆ ಬಿಡಿಸಿ ನಾವು ಮುಂದೆ ತಂದೇವಲ್ಲ, ಮತ್ತೊಬ್ಬರು ಬಂದು ಹಿಡ್ಕೊಂಡು ಅಳೋರೆ. ಮತ್ತೊಂದು ಹೆಜ್ಜೆ ತೆಗೆದೇವು ಅಂದರೆ ಇನ್ನೊಂದು 4 ಮಂದಿ ಬಂದು ಹಿಡ್ಕೊಂಡು ಅಳೋದೆ. ಯಾವ ರೀತಿ ಅಳ್ಳತ್ತರಪ್ಪ ಅಂದರೆ ಒಂದೊಂದು ಸಲ ಆಕಿಗೆ ಪೂರ್ತಿ ಹಿಂಗೆ ಎತ್ಕೊಂಡು ಬಗಲ ಹಾಕೊಂಡು ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಏನು ಜನಪ್ಪ ಅದು, ಆ ಜನಕ್ಕೆ ನೋಡಿ, ಆ ಜನರಿಗೆ ನೋಡಿ ನಾನಂತೂ ವಂಡ್ರಾಗಿದ್ದೀನಿ ಅಂತೇಳಿ. 2 ಗಂಟೆ ಅವರು ಆ ಹುಡುಗಿಯನ್ನು ಬಿಡ್ತಾಯಿಲ್ಲ, ಹುಡುಗಿ ಕೂಡ ಅವ್ರಿಗೆ ಬಿಡ್ತಾಯಿಲ್ಲ. ಎಲ್ಲರೂ ಅವರು ಅಳೋದೆ, ಇವರು ಅಳೋದೆ. ರೀಸನ್ ಏನು ರೀ? ರೀಸನ್ ಏನು? ಆ ಅಳುವಿಗೆ ಕಾರಣ ಏನು? ಅಲ್ಲಿ ಏನಾಗ್ಲತ್ತಾರ? ಬೇರೆ ಬೇರೆ ಆಗ್ಲತ್ತಾರ. ದೇವರು ಏನು ಮಾಡತ್ತಾನಲ್ಲಿ? ಬೇರೆ ಬೇರೆ ಮಾಡತ್ತಾನ. ಸೊ ದೇವರೇ ಬೇರೆ ಬೇರೆ ಮಾಡುವಂಥ ಸಂದರ್ಭದಲ್ಲಿ ಅವಾಗ ಏನಾಗ್ತದೆ ರೀ? ನಮಗೇನಾಗ್ತದೆ? ಭಾಳ ದುಃಖ ಆಗ್ತದೆ ರೀ. ಇಷ್ಟು ಅಳ್ತಾ ಇದ್ರಪ್ಪ ಅಂದರೆ ಅವ್ರ ನೋವು, ಆ ಒಂದು ಊರಲ್ಲಿರುವಂಥವ್ರ ನೋವು, ಅವ್ರ ಪ್ರೀತಿ ನಮಗೆ ಅರ್ಥ ಆಗಲತ್ತಿತ್ತು. ಆದರೆ ಆ ಅರ್ಥ ಆಗಿರುವಂಥ ಪ್ರೀತಿ ಅವ್ರಿಗೆ ಸಮಾಧಾನದಿಂದ ಹೇಳಿದ್ರೆ ಅವ್ರು ಹೊಟ್ಟೆ ಕೇಳ್ತಾ ಇರಲಿಲ್ಲ. ಅವ್ರು ಏನೋ ಎಷ್ಟು ಆಳವಾದಂಥ ಪ್ರೀತಿಯ ಮಗಳ ಬಗ್ಗೆ ನಮಗೆ ತುಂಬ ತುಂಬ ಸಂತೋಷ ಆಯಿತು. ಬಟ್ ಅವ್ರಿಗೆ ನಾವು ಹೇಳ್ತಾ ಇದ್ವಿ, ಇಲ್ಲಮ್ಮ ನಮ್ಗೆ ಟೈಮ್ ಆಗ್ತದೆ, ಇಲ್ಲಮ್ಮ ಟೈಮ್ ಆಗ್ತದೆ, ಅಮ್ಮ ಸ್ವಲ್ಪ ನೀವು ಸ್ವಲ್ಪ ತಾಳ್ರಿ, ನೀವು ಹಂಗೆ ಮಾಡಬೇಡ್ರಿ, ಒಳ್ಳೆ ಖುಷಿ ಸಂತೋಷದ ಸಮಯ ಇಷ್ಟ ಕಳ್ಳತ್ರಿ ಅಂತೇಳಿ ನಾನು ಚೆನ್ನಮ್ಮ ಇಬ್ಬರು ಎಷ್ಟು ಹೇಳ್ತಾ ಇದೀವಿ ಅಂದರೆ ಒಬ್ಬರನ್ನು ಕೂಡ ಸೈಲೆಂಟ್ ಆಗ್ಲಿಕ್ಕೆ ತಯಾರಿಲ್ಲ. ಕೊನೆಗೆ ಏನಾಯ್ತು ಅಂದರೆ ನಮ್ಮ ಚೆನ್ನಮ್ಮ ಒಂದು ಮಾತು ಹೇಳಿದಳು, ಒಂದೇ ಮಾತು ಹೇಳಿದಳ್ರಿ. ಅಷ್ಟು ಜನ ಕಿಕ್ಕಿರಿದವ್ರು ಒಂದು ಮಾತು ಹೇಳಿದ್ರೆ ಎಲ್ಲರೂ ಬಿಟ್ಟು ದೂರ ಸರಿದ್ರಿ. ಒಮ್ಮೆ ಏನು ಮಾತಾಡಿದ್ರಿ ಎಂದರೆ, ಮದುವೆ ಮಾಡಿರಿ ಇಲ್ಲ, ನಿಮ್ಮ ಊರಾಗಿನ ಪದ್ಧತಿ ಹಿಂಗೆ ಅದ ಏನು? ಇದೇನು ಅಳ ಪದ್ಧತಿ ಇದೆ, ಇದು ಮಗಳಿಗೆ ಕಳ್ಸೋ ಪದ್ಧತಿ ಅದ ಇದು? ಹಾಂ, ಗಂಡನ ಮನೆಗೆ ನಡೆದಾಳ, ಎಷ್ಟು ದೇವ್ರು ಚಲೋ ಒಳ್ಳೆ ಕುಟುಂಬ ಕಟ್ಟಾಳ, ಒಳ್ಳೆ ಹುಡುಗ ಕೊಟ್ಟಾನ, ಒಳ್ಳೆ ಮನೆ ಕೊಟ್ಟಾನ, ಬುದ್ಧಿ ಅದ ನಿಮ್ಗೆ ಅಂದಳಕ್ಕೆ. ಹೊಸ ಮಂದಿ ಬಾಜು ಅದ ರೀ. ಡಾಕ್ಟ್ರ್ ಏನು ಮಾಡ್ತಾನೆ ಗೊತ್ತದ್ರಿ? ನಮ್ಮ ಕೈಗೆ ಕಾಲಿಗೆ ಗಾಯ ಆಗಿ ಸೆಪ್ಟಿಕ್ ಆಯ್ತಂದ್ರೆ ಏನು ಮಾಡ್ತಾನಂದರೆ ಆತ ಏನು ಮಾಡ್ತಾನಂದರೆ ಬರೀ ಗಾಯ ಆಟೆ ಕೆದರಲ್ರಿ ಅವ. ಏನ್ರಿ, ಎಷ್ಟು ಗಾಯ ಅದ ಅಷ್ಟೇ ಆತನ ಕಟ್ ಮಾಡೋಂಗಿಲ್ಲ, ಅದರ ಸುತ್ತಲಿರುವಂಥ ಒಳ್ಳೆ ಚರ್ಮನೂ ಕೂಡ ಕಟ್ ಮಾಡ್ತಾನೆ ರೀ. ಯಾಕೆ? ನಮ್ಮ ಸುಧಾಕ್ ಭಾಳ ಚೆನ್ನಾಗಿ ಗೊತ್ತಿದೆ ಇದು. ಯಾಕಂದರೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಳಕ್ಕೆ, ಹೌದಲ್ಲ? ಯಾಕೆ ಡಾಕ್ಟ್ರು ಒಳ್ಳೆ ಚರ್ಮನೂ ಅದಕ್ಕೆ ಹತ್ತಿರುವಂಥ ಚರ್ಮನೂ ಯಾಕೆ ಕಟ್ ಮಾಡ್ತಾನಪ್ಪ ಅಂತಂದರೆ, ಆ ಗಾಯ ಬೇಗ ವಾಸಿ ಆಗಬೇಕಪ್ಪ ಅಂದರೆ, ಬೇಗ ಗುಣ ಆಗಬೇಕಂದ್ರೆ ಆ ಪಕ್ಕದಲ್ಲಿರುವಂಥ ಚರ್ಮನೂ ಕೂಡ ಏನು ಮಾಡಬೇಕು? ಹಾಂ, ಕೆಲವೊಂದು ಸಲ ದೇವರು ಕೆಲವೊಂದು ವ್ಯಕ್ತಿಗಳಿಗೆ ನಮಗೆ ದೂರ ಮಾಡ್ತಾನೆ ರೀ. ನನ್ನ ಮಾತು ಅರ್ಥ ಆಗ್ಲತ್ತದ ರೀ? ಕೆಲವೊಂದು ಸಮಯದಾಗ ಕೆಲವೊಂದು ವ್ಯಕ್ತಿಗಳಿಗೆ ಏನು ಮಾಡ್ತಾನೆ?
ದೇವ್ರು ಏನು ಮಾಡ್ತಾನೆ? ಉದ್ದೇಶಪೂರ್ವಕವಾಗಿ ದೂರ ಮಾಡ್ತಾನೆ. ಆ ದೂರ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ನೋವೇನಾಗಂಗಿಲ್ಲ, ತಾಳ್ಕೊಳ್ಳೋಕ್ಕೆ ಆಗಂಗಿಲ್ಲ. ಹಂಗೆ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕೂತಂಥವ್ರು ಯಾರಿಗಾದ್ರು ಇವ್ರು ನನಗೆ ಹಿಂಗೆ ಮೋಸ ಮಾಡಿದ್ರು, ಇವ್ರು ನನಗೆ ಹಂಗೆ ಮೋಸ ಮಾಡಿದ್ರು, ಇವ್ರು ನನಗೆ ಹಿಂಗೆ ಮಾಡಿದ್ರು, ಅವ್ರು ನನಗೆ ಹಂಗೆ ಮಾಡಿದ್ರು ಅಂತೇಳಿ ಯಾರಾದರೂ ನಿಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆ ಐತಪ್ಪ ಅಂತಂದರೆ, ದೇವರು ನಮ್ಮ ಜೀವಿತದಲ್ಲಿ ಕೆಲವೊಂದು ವ್ಯಕ್ತಿಗಳಿಗೆ ಯಾಕೆ ದೂರ ಮಾಡ್ತಾನೆ? ಅದಕ್ಕೆ ಸುಮಾರು ಒಂದು 2-3 ಕಾರಣಗಳನ್ನು ದೇವ್ರು ಕೊಡ್ತಾನೆ. ನಿಮಗೆ ಕೇಳಲಿಕ್ಕೆ ಒಂದು ವೇಳೆ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ದೇವ್ರು ಮಾತಾಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಇಂಥ ಇನ್ನೊಬ್ಬರನ್ನು, ನಿಮ್ಮ ಪ್ರಿಯರನ್ನು, ನಿಮ್ಮ ಆಪ್ತರನ್ನು, ನೀವು ನಂಬಿದಂಥವ್ರನ್ನು ಕಳೆದುಕೊಂಡು ನೀವು ಕೂಡ ಬಾಧೆಯಲ್ಲಿದ್ದರಪ್ಪ ಅಂದರೆ ದೇವರು ಆ ವಿಷಯದಲ್ಲಿ ನಿಮ್ಗೆ ಆದರಣೆ ಕೊಡಬೇಕಂತ ಇದ್ದಾನೆ. ದೇವರು ಯಾಕೆ ಬೇರೆ ಬೇರೆ ಮಾಡ್ತಾನೆ ಅಂತಕ್ಕಂಥ ವಿಷಯದಲ್ಲಿ ಆತ ನಿಮ್ಮ ಜೊತೆ ಮಾತಾಡಬೇಕಂತ ಇದ್ದಾನೆ. ಒಂದು ವೇಳೆ ನೀವು ಶ್ರದ್ಧೆಯಿಂದ, ಒಂದು ವೇಳೆ ಭಕ್ತಿಯಿಂದ ಕೂತ್ಕೊಂಡು ಈ ಮಾತುಗಳು ನೀವು ಕೇಳಿದ್ರಪ್ಪ ಅಂತಂದರೆ ಖಂಡಿತವಾಗಿ ಈ ಮಾತುಗಳು ನಿಮ್ಮ ಜೀವಿತಕ್ಕೆ ಭಾಳ ಪ್ರಯೋಜನ ತರ್ತಾವಂತೇಳಿರಿ. ಹಲ್ಲೆಲೂಯಾ. ಸೊ ಬನ್ನಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ದೇವ್ರ ಮಕ್ಕಳಾಗಿರುವಂಥ ನಾವು, ದೇವ್ರ ಮಕ್ಕಳ ಜೀವಿತದಲ್ಲಿ ನಾವು ದೇವರನ್ನು ನಂಬಿದಂಥ ನಮ್ಮ ಜೀವಿತದಲ್ಲಿ ಇಂಥ ಒಂದು ಸಂಬಂಧಗಳು, ನಮ್ಮಿಂದ ವ್ಯಕ್ತಿಗಳು ದೂರ ಆದಾಗ ನಮಗೆ ನೋವು, ಸಂಕಟ, ಬಾಧೆ ಇದ್ದೇ ಇರ್ತದೆ. ಆದರೆ ದೇವರು ಅವುಗಳಿಗೆ ಒಂದು 3-4 ಕಾರಣಗಳು ಕೊಡ್ತಾನೆ. ಯಾಕೆ ದೇವರು ನಮ್ಮನ್ನು ಬೇರೆ ಬೇರೆ ಮಾಡ್ತಾನೆ ಅಂತಕ್ಕಂಥ ವಿಷಯದಲ್ಲಿ ದೇವರೊಂದು 2 ಅಥವಾ 3 ಕಾರಣಗಳನ್ನು ಕೊಡ್ತಾನೆ. ಅವುಗಳನ್ನು ನೋಡಿಕೊಂಡು ನಾವು ಧೈರ್ಯವನ್ನು ತಂದ್ಕೊಳ್ಳೋಣ ಅಂತೇಳಿ. ಹಲ್ಲೆಲೂಯಾ. ಆ ಕಾರಣಗಳನ್ನು ಜಾಗೃತಿ ಅಂತ ಕೇಳಿ ನಮ್ಮಲ್ಲಿ ಒಂದು ಗುಂಡಿಗೆಯಲ್ಲಿ ಧೈರ್ಯವನ್ನು ತಂದ್ಕೊಳ್ಳೋಣ, ಆದರಣೆಯನ್ನು ತಂದ್ಕೊಳ್ಳೋಣ ಅಂತೇಳಿ. ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನನ್ನ ಪ್ರೀತಿದವರ ಮಕ್ಕಳೇ, ದೇವರು ಕೆಲವೊಂದು ವ್ಯಕ್ತಿಗಳನ್ನು ನಮ್ಮ ಜೀವಿತದಿಂದ ಯಾಕೆ ದೂರ ಮಾಡ್ತಾನೆ? ದೇವರು ಕೆಲವೊಂದು ಸಂಬಂಧಗಳನ್ನು ಯಾಕೆ ನಮ್ಮಿಂದ ದೂರ ಮಾಡ್ತಾನೆ? ದೇವರು ಕೆಲವೊಂದು ವ್ಯಕ್ತಿಗಳನ್ನು ಉದ್ದೇಶಪೂರ್ವಕವಾಗಿ ನಮ್ಮಿಂದ ಯಾಕೆ ಆತನು ದೂರ ಮಾಡ್ತಾನೆ ಎಂಬುದಾಗಿ 3-4 ಕಾರಣಗಳಲ್ಲಿ ಮೊಟ್ಟ ಮೊದಲನೇ ಕಾರಣ ಏನೆಂಬುದಾಗಿ ತೆಗಿರಿ. ನಿಮ್ಮ ಬೈಬಲ್, ನಿಮ್ಮ ಸತ್ಯವೇದವನ್ನು ತೆಗಿರಿ. ನನ್ನೊಂದಿಗೆ ಬನ್ನಿರಿ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತೆಗಿರಿ. ಭಾಳ ಜೀವಳಂಥ ಮಾತುಗಳು, ಈ ಲೋಕದಲ್ಲಿ ಎಲ್ಲಿ ಕೂಡ ಸಿಗದಂಥ ಮಾತುಗಳು ದೇವರು ನಿಮ್ಗೆ ಕೊಡಲಿಕ್ಕಿದ್ದಾನೆ. ನಾನು ನಂಬಿದಂಥವ್ರು ನನಗೆ ಮೋಸ ಮಾಡಿದ್ರೆ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ, ನಾನು ನಂಬಿದಂಥವ್ರು ನನಗೆ ದ್ರೋಹ ಮಾಡಿದ್ರೆ ಎಂಬುದಾಗಿ ನಿಮ್ಮ ಜೀವಿತದಲ್ಲಿ ಒಂದು ಯಾವುದಾದ್ರೂ ಪ್ರಶ್ನೆ ಇರೋದಾದರೆ, ದೇವರು ಉದ್ದೇಶಪೂರ್ವಕವಾಗಿ ಕೆಲವೊಂದು ವ್ಯಕ್ತಿಗಳನ್ನು ನಮ್ಮ ಜೀವಿತದಲ್ಲಿ ಯಾಕೆ ಆತನು ದೂರ ಮಾಡ್ತಾನೆ ಎಂಬುದಾಗಿ ಈ ಸಮಯದಲ್ಲಿ ದೇವರು ಕೊಡುವಂಥ ಕೆಲವೊಂದು ಕಾರಣಗಳನ್ನು ನೋಡಿಕೊಂಡು ನಾವು ಕರ್ತನ ಮೇಜಿನಲ್ಲಿ ಕೈ ಹಾಕೋಣ. ಬನ್ನಿ, ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನ. ದಯವಿಟ್ಟು ಯಾರಾದರೂ ಬರೋ ಓದಿ ನನಗೆ ಸಹಾಯ ಮಾಡ್ರಮ್ಮ. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು, ನನ್ನಲ್ಲಿದ್ದು ಫಲ ಕೊಡದಿರುವಂಥ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು, ಫಲ ಕೊಡುವಂಥ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹಲ್ಲೆಲೂಯಾ. ಎಲ್ಲರೂ ನಿಮ್ಮ ಸತ್ಯವೇದನ ಮುಡಿಯಲ್ಲಿ ಇಟ್ಕೊಂಡು ನನ್ನ ಕಡೆಗೆ ನೋಡ್ರಿ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಸಹೋದರ ಸಹೋದರಿಯರೇ, ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಉದ್ದೇಶಪೂರ್ವಕವಾಗಿ ಕೆಲವೊಂದು ವ್ಯಕ್ತಿಗಳನ್ನು, ಕೆಲವೊಂದು ಸಂಬಂಧಗಳನ್ನು ಮುರಿದು ಹೋಗುವಂತೆ, ದೂರ ಹೋಗುವಂತೆ ಮಾಡಿ ನಾವು ಅನೇಕ ಸಲ ನಿರಾಶರಾಗ್ತೇವೆ, ಅನೇಕ ಸಲ ನಾವು ದುಃಖದಲ್ಲಿರ್ತೇವೆ, ಅನೇಕ ಸಲ ಬಾಧೆಯಲ್ಲಿರ್ತೇವೆ. ಒಂದೊಂದು ಸಲ ಅದೇ ವ್ಯಕ್ತಿ ನಮ್ಮ ಜೊತೆ ಇದ್ದಂಥ ಸವಿ ನೆನಪುಗಳನ್ನು ನೆನಪು ಮಾಡ್ತಾ ದುಃಖ ಪಡ್ತಾ ಇರ್ತೇವೆ. ಬಟ್ ನಾವು ನೋಡ್ತೇವೆ ದೇವರು ಆತನು ಬೇರೆ ಬೇರೆ ಮಾಡಲಿಕ್ಕೆ ಮೊದಲನೇ ಕಾರಣ ಏನಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನನ್ನ ಸತ್ಯವೇದ ಹೇಳ್ತದೆ, ನನ್ನ ಬೈಬಲ್ ಹೇಳ್ತದೆ, ನಾನು ಆರಾಧಿಸುವಂಥ ದೇವರು ಹೇಳ್ತಾನೆ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ಯಾಕೆ ನಮ್ಮಿಂದ ಕೆಲವೊಂದು ವ್ಯಕ್ತಿಗಳನ್ನು ಆತನು ದೂರ ಮಾಡ್ತಾನಪ್ಪ ಅಂತಂದರೆ, ನಮ್ಮನ್ನು ಫಲಭರಿತರಾಗಿ ಮಾಡೋದಕ್ಕೋಸ್ಕರಾಗಿ ದೇವರು ನಮ್ಮನ್ನು ಕೆಲವೊಂದು ವ್ಯಕ್ತಿಗಳಿಂದ ನಮಗೆ ದೂರ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಓ ನನ್ನ ಪ್ರೀತಿಯ ತಮ್ಮ ತಂಗಿ, ನಮ್ಮ ಜೀವಿತದಲ್ಲಿ ನಾವು ಒಂದು ವೇಳೆ ನಮ್ಮನ್ನು ಬಿಟ್ಟು ಹೋದಂಥ ಸಂದರ್ಭದಲ್ಲಿ, ನಮ್ಮನ್ನು ತೊರೆದು ಹೋದಂಥ ಸಂದರ್ಭದಲ್ಲಿ, ನಮಗೆ ಅವರು ಕೈ ಕೊಟ್ಟಂಥ ಸಂದರ್ಭದಲ್ಲಿ ನಮಗಾಗುವಂಥ ನೋವು ತುಂಬ ಇರ್ತದೆ. ಬಟ್ ದೇವರು ಯಾಕೆ ಹಾಗೆ ಮಾಡ್ತಾನಪ್ಪ ಅಂತಂದರೆ, ದೇವರು ಯಾಕೆ ಹಾಗೆ ಮಾಡ್ತಾನಪ್ಪ ಅಂತಂದರೆ, ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ನಾವು ಹೆಚ್ಚು ಫಲಗಳನ್ನು ಕೊಡಬೇಕಪ್ಪ ಅಂತಂದರೆ, ನಮ್ಮಿಂದ ಫಲಗಳು ಬರಬೇಕಪ್ಪ ಅಂತಂದರೆ ಕಂಪಲ್ಸರಿ ಏನು ಮಾಡ್ತಾನೆ, ಅದನ್ನು ಕಟ್ ಮಾಡಬೇಕು. ನಮ್ಮನ್ನು ಫಲಭರಿತರಾಗಿ ಮಾಡೋದಕ್ಕೋಸ್ಕರಾಗಿ, ನಮ್ಮ ಜೀವಿತವನ್ನು ಫ್ರೂಟ್ಫುಲ್ ಮಾಡೋದಕ್ಕೋಸ್ಕರಾಗಿ, ನಮ್ಮ ಜೀವಿತವನ್ನು ಸಮೃದ್ಧಿಕರವಾದ ಮಾಡೋದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ದೇವರು ಏನು ಮಾಡ್ತಾನಪ್ಪ ಅಂತಂದರೆ, ಫಲ ಕೊಡದಿರುವಂಥ ಪ್ರತಿಯೊಂದು ಕೊಂಬೆಗಳನ್ನು ಏನು ಮಾಡ್ತಾನಂತೀರಿ, ಆತನು ತೆಗೆದಾಕ್ತಾನಂತ. ಒಂದು ವೇಳೆ ಆ ಕೊಂಬೆಗಳು ನಮ್ಮ ಜೊತೆ ಇದ್ದಪ್ಪ ಅಂತಂದರೆ, ಈ ಒಂದು ಕೊಂಬೆನೂ ಆ ಕೊಂಬೆ ಜೊತೆ ಇತ್ತಪ್ಪ ಅಂತಂದರೆ ಅದು ಏನು ಕೊಡೋಂಗಿಲ್ಲ ಅಂತೀರಿ, ಅದು ಫಲ ಬರಲ್ಲ. ನಿಮ್ಮ ಮನೆ ಗಾರ್ಡನ್ ಇದ್ರೆ ಚೆನ್ನಾಗಿ ಗೊತ್ತಾಗ್ತದೆ. ಗಿಡಗಳು ಅಡ್ಡ ತಿಡ್ಡ ಬೆಳೆದಿರ್ತಾವೆ, ಅವಾಗ ಕತ್ತರಿಸ್ತಾರೆ, ನೀಟ್ ಮಾಡ್ತಾರೆ. ಗೊತ್ತಾ ನಿಮಗೆ ಯಾಕೆ ಮಾಡ್ತಾರೆ? ಹಾಂ ಮುಂದೆ ಏನು ಬರಲಿ?
ಹುಟ್ಟಿದ ಮಕ್ಳಿಗೂ ಏನು ಮಾಡ್ತಾರೆ ಅಂದರೆ ತಲೆ ಬೋಳ್ಸ್ಬಿಡ್ತಾರೆ ಫಸ್ಟ್ ಟೈಮ್ ತಲೆ ಬೋಳ್ಸಲ್ಲ ಅಂದ್ರೆ ಕೂದಲು ಚಂದ ಬರಲ್ಲ. ಒಂದು ಸಲ ತಲೆ ನುಣ್ಣಗೆ ಬೋಳ್ಸೋದಂದರೆ ನೆಕ್ಸ್ಟ್ ಕೂದಲು ಏನು ಬರ್ತಾವಂತ. ಅದಕ್ಕೆ ದೇವ್ರು ಏನು ಮಾಡ್ತಾನಂದರೆ ಯಾಕೆ ಬೇರೆ ಬೇರೆ ಮಾಡ್ತಾನೆ ಎಂಬುದಕ್ಕೆ ದೇವರು ವಾಕ್ಯದಲ್ಲಿರುವಂಥ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನನ್ನ ಜೀವಿತದಲ್ಲಿ ನಿನ್ನ ಜೀವಿತದಲ್ಲಿ ನಮ್ಮ ಲೈಫು ಫ್ರೂಟ್ಫುಲ್ ಆಗಿರಬೇಕಪ್ಪ ಅಂತಂದರೆ, ನಾವು ಫಲಭರಿತರಾಗಿರ್ಬೇಕಪ್ಪ ಅಂತಂದರೆ, ನಮ್ಮಿಂದ ದೇವರು ಅಪೇಕ್ಷಿಸುವಂಥ ಫಲಗಳು ಕಾಣಬೇಕಪ್ಪ ಅಂದರೆ, ಫಲಭರಿತವಾದಂಥ ಜೀವಿತ ನಂದು ನಿಂದಿರಬೇಕಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಕೊಂಬೆಗಳೇನು ಮಾಡ್ತಾನೆ ತೆಗೆದಾಕ್ತಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯೋಹಾನ 15:2 ನೋಡ್ತಿದ್ದೇವೆ. ಫಲ ಕೊಡದಿರುವಂಥ ಪ್ರತಿಯೊಂದು ಕೊಂಬೆಯನ್ನು ಆತನು ಏನು ಮಾಡ್ತಾನೆ, ಆತನು ತೆಗೆದಾಕ್ತಾನೆ ಅಂತೇಳಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಆಶೀರ್ವಾದಗಳಿಗೆ ಅಡ್ಡಿಯಾಗಿರುವಂಥ ಇನ್ನೊಂದು ಮಾತಿನಲ್ಲಿ ಹೇಳಬೇಕಪ್ಪ ಅಂತಂದರೆ, ಎಲ್ಲಿ ತನಕ ವ್ಯಕ್ತಿಗಳು ನಮ್ಮ ಜೊತೆ ಇರ್ತಾರೋ, ಎಲ್ಲಿ ತನಕ ವ್ಯಕ್ತಿಗಳು ನಮ್ಮ ಸಂಗಡ ಇರ್ತಾರೋ, ಎಲ್ಲಿ ತನಕ ವ್ಯಕ್ತಿಗಳ ಜೊತೆ ನಮ್ಮ ಸಹವಾಸ ಇರ್ತದೋ, ಎಲ್ಲಿ ತನಕ ವ್ಯಕ್ತಿಗಳ ಜೊತೆ ನಮ್ಮ ಸಂಬಂಧ ಇರ್ತದೋ, ಒಡನಾಟ ಇರ್ತದೋ, ಸಹವಾಸ ಇರ್ತದೋ, ಅಲ್ಲಿ ತನಕ ನಾವು ಬೆಳಿಲಿಕ್ಕಾಗಂಗಿಲ್ಲ, ನಾವು ಫ್ರೂಟ್ ಕೊಡೋಕ್ಕಾಗಂಗಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ದೇವರು ಉದ್ದೇಶಪೂರ್ವಕವಾಗಿ ಏನು ಮಾಡ್ತಾನಂದರೆ, ನಿನ್ನನ್ನು ಫಲಭರಿತವಾಗಿ ಮಾಡಬೇಕೆಂಬುದಾಗಿ, ನನ್ನನ್ನು ಫಲಭರಿತವಂಥ ಮರದಂತೆ ಮಾಡಬೇಕೆಂಬುದಾಗಿ, ಆತನು ಕೇವಲ ಬರೇ ಎಲೆ ಇದ್ದಂಥ ಮರದಂತೆ ನಾನು ನೀನು ಲೋಕದಲ್ಲಿ ಇರಬಾರ್ದು, ಈ ನನ್ನ ಮಗಳು ಫಲಭರಿತವಾಗಬೇಕು, ಈ ನನ್ನ ಮಗನು ಫಲಭರಿತವಾಗಬೇಕು, ಇವ್ರ ಲೈಫ್ ಒಂದು ಫಲಭರಿತವಾದಂಥ ಮರದಂತೆ ಇರಬೇಕೆಂಬುದಾಗಿ ನಾವು ನೋಡ್ತೇವೆ. ಆತನು ಫಲ ಕೊಡದಿರುವಂಥ ಪ್ರತಿಯೊಂದು ಕೊಂಬೆಗಳನ್ನು ಏನು ಮಾಡ್ತಾನೆ, ಕಟ್ ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಇದಕ್ಕೆ ನಾನು ನಿಮ್ಗೆ ವಚನ ಕೊಡ್ತೇನೆ, ನೀವು ಸುಮ್ಮನೆ ಹೇಳ್ತಾ ಇದ್ದೀರಿ ಪಾಸ್ಟರ್ ಅನ್ಬೋದು. ಆದಿಕಾಂಡ 12ನೇ ಅಧ್ಯಾಯಕ್ಕೆ ನೀನು ಬರೋದಾದರೆ ಅಬ್ರಹಾಮನನ್ನು ದೇವರು ಕರೀತಾನೆ. ಅಬ್ರಹಾಮನನ್ನು ದೇವರು ಕರೆದು ನಾವು ನೋಡ್ತೇವೆ, ನಿನ್ನನ್ನು ನಾನು ಆಶೀರ್ವಾದ ಮಾಡ್ತೀನಿ, ಅನೇಕ ಜನಾಂಗಗಳಿಗೆ ನಿನಗೆ ಮೂಲ ಪಿತೃವಾಗಿ ಮಾಡ್ತೇನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಕರೀತಾನೆ. ಕರೆದಂಥ ಸಂದರ್ಭದಲ್ಲಿ ಲೋಟನು ಕೂಡ ಅಬ್ರಹಾಮನ ಜೊತೆ ಬರ್ತಾನೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎಲ್ಲಿ ತನಕ ಲೋಟನು ಅಬ್ರಹಾಮನ ಜೊತೆ ಇರ್ತಾನೋ, ಎಲ್ಲಿ ತನಕ ಅಬ್ರಹಾಮನ ಜೊತೆ ಲೋಟನ ನಿವಾಸ ಮಾಡ್ತಾನೋ, ಅಲ್ಲಿ ತನಕ ನಾವು ನೋಡ್ತೇವೆ ಅಬ್ರಹಾಮನ ವಾಗ್ದಾನದ ಫಲ ಅಂತಕ್ಕಂಥದ್ದು ಕಣ್ಣಿಗೆ ಮರೆಯಾಗಿತ್ತು ಅಂತೇಳಿರಿ. ಹಲ್ಲೆಲೂಯಾ. ಲೋಟ ಅಂದರೆ ಏನು ಗೊತ್ತಾ ನಿಮಗೆ? ಅದರ ಹೆಸರಿನ ಅರ್ಥ, ಲೋಟ ಅಂದ್ರೆ ಅರ್ಥ ಏನು ಗೊತ್ತಾ? ಎಲ್ಲ ಹೆಸರಿಗೆ ಒಂದು ಅರ್ಥ ಇರ್ತದೆ. ಲೋಟ ಅಂದ್ರೆ ಅರ್ಥ ಏನು ಗೊತ್ತಾ? ಹಾಂ ಕರೆಕ್ಟ್, ಜೋರಾಗಿ ಹೇಳು. ಲೋಟ ಅಂದ್ರೆ ಏನು ರೀ? ಲೋಟನ ಹೆಸರಿಗೆ ಅರ್ಥ ಏನು? ಪರದೆ. ಎಲ್ಲಿ ತನಕ ಅಬ್ರಹಾಮನ ಜೀವಿತದಲ್ಲಿ ಲೋಟನಿದ್ದನೋ, ಆಶೀರ್ವಾದ ಅಂತಕ್ಕಂಥದ್ದು ಪರದೆಯಿಂದ ಏನಾಗಿತ್ತು ರೀ? ಏನಾಗಿತ್ತು? ಮರೆಯಾಗಿತ್ತು ಅಂತೇಳಿರಿ. ಹಲ್ಲೆಲೂಯಾ. 13ನೇ ಅಧ್ಯಾಯ 1ನೇ ವಚನ ಮನೆಗೆ ಹೋಗಿ ನೀವು ಓದಿ ನೋಡ್ರಿ. 13ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಹೇಳ್ತಾನೆ. ಅಲ್ಲಿ ವಾಕ್ಯ ಹೀಗೆ ಪ್ರಾರಂಭವಾಗ್ತದೆ, ಲೋಟನು ಅಬ್ರಹಾಮನನ್ನು ಬಿಟ್ಟು ಹೋದ ಮೇಲೆ ದೇವರು ಅಬ್ರಹಾಮನನ್ನು ಸಂಧಿಸಿದನು, ತನ್ನ ವಾಗ್ದಾನವನ್ನು ಸ್ಥಿರಪಡಿಸಿದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಎಲ್ಲಿ ತನಕ ಲೋಟನು ಅಬ್ರಹಾಮನ ಜೊತೆ ಇದ್ದನೋ, ಎಲ್ಲಿ ತನಕ ನಾವು ನೋಡ್ತೇವೆ ಅಬ್ರಹಾಮನ ಜೊತೆಯಲ್ಲಿ ಲೋಟನು ವಾಸ ಮಾಡ್ತಾ ಇದ್ದನೋ, ನನ್ನ ಪ್ರೀತಿ ದೇವರ ಮಕ್ಕಳೇ, ಅಬ್ರಹಾಮನಿಗೆ ಆಶೀರ್ವಾದ ಅಂತಕ್ಕಂಥದ್ದು, ಅಬ್ರಹಾಮನಿಗೆ ವಾಗ್ದಾನದ ಫಲ ಅಂತಕ್ಕಂಥದ್ದು ನಾವು ನೋಡ್ತೇವೆ. ದೇವರ ವಾಗ್ದಾನದು ಸಂಪೂರ್ಣವಾಗಿ ಮರೆಯಾಗಿತ್ತು, ಪರದೆಯಂತೆ ಒಂದು ಲೋಟನು ಅಡ್ಡವಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಯಾವಾಗ ನಾವು ನೋಡ್ತೇವೆ ಆ ಒಂದು ಲೋಟನ ಪರದೆಯಂತೆ ಆತನು ಬಾಜು ಆಗೋದನು, ಆತನು ಸರಿದು ಹೋದನು, ಆತನು ದೂರ ಹೋದನು, ಆವಾಗ ದೇವರು ಬಂದು ಅಬ್ರಹಾಮನಿಗೆ ಹೇಳ್ತಾನೆ, ಅಬ್ರಹಾಮನೇ ಬಾ, ನಿನ್ನ ಕಣ್ಣುಗಳನ್ನೆತ್ತಿ ಎಲ್ಲ ಕಡೆ ನೀನು ನೋಡೆಂಬುದಾಗಿ ಆತನು ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಅಬ್ರಹಾಮನಿಗೆ ನಿನ್ನ ಕಣ್ಣುಗಳನ್ನೆತ್ತಿ ನೋಡು ಎಂಬುದಾಗಿ ಯಾಕೆ ಹೇಳ್ದನಪ್ಪ ಅಂದರೆ, ಅಲ್ಲಿ ತನಕ ಏನು ಅಬ್ರಹಾಮನ ಕಣ್ಣು ಮುಚ್ಕೊಂಡು ಕೂತೀನೇನ್ರಿ ಇದರ ಅರ್ಥ? ಅಬ್ರಹಾಮನಿಗೆ ಕಣ್ಣುಗಳಿದ್ದು, ಅಬ್ರಹಾಮನು ನೋಡ್ತಾ ಇದ್ದ, ಅಬ್ರಹಾಮನು ಎದುರು ನೋಡ್ತಾ ಇದ್ದ. 12ನೇ ಅಧ್ಯಾಯದಲ್ಲಿ ದೇವರು ಕರೆದ, ನಿನಗೆ ಅನೇಕ ಜನಾಂಗಗಳಿಗೆ ನಾನು ಮೂಲ ಪುರುಷನಾಗಿ ಮಾಡ್ತೀನಿ ಎಂಬುದಾಗಿ ಕರೆದನು. ಏನೂ ಕಾಣ್ತಾ ಇಲ್ಲ ಅಂದಾಗ ಅಬ್ರಹಾಮನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿದ್ದು ರೀ. ಯಾಕೆ ಪ್ರಶ್ನೆ ಇತ್ತು ಅಂದರೆ ಅದಕ್ಕೆ ಪರದ ಏನಾಗಿತ್ತು ರೀ ನೋಡಿರಿ. ಈ ಕರ್ಟನಿಂದ ಏನಂತ ನಿಮ್ಗೆ ಗೊತ್ತಾಗ್ತದೆ. ಇದರಿಂದ ಇನ್ನೊಂದು ಬ್ಯಾನರ್ ಅದ ಕಾಣಿಸ್ಲತ್ತದ. ಈಗ ನಿಮ್ಗೆ ನಾ ಇದು ಸರ್ಸ್ದಂದ್ರೆ ನಿಮ್ಗೆ ಏನಾಗ್ತದೆ, ಏನದಂತ ಕಾಣಿಸ್ತದೆ. ಅದೇ ರೀತಿಗೆ ಲೋಟ ಅಂತಂದರೆ ಪರದೆ ಎಂಬುದಾಗಿ ಅದರ ಅರ್ಥ. ಈ ಲೋಟ ಯಾವಾಗ ಅಬ್ರಹಾಮನ ಜೀವಿತದಿಂದ ಆತನು ಬೇರೆ ಆಗ್ತಾನೋ, ದೇವರು ಯಾವಾಗ ಅವ್ರು ಬೇರೆ ಮಾಡ್ತಾನೋ, ನಾವು ನೋಡ್ತೇವೆ ಅಬ್ರಹಾಮನ ಆಶೀರ್ವಾದ ಅಂತಕ್ಕಂಥದ್ದು ಖಚಿತವಾಗ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ನಮ್ಮ ಜೀವಿತದಲ್ಲಿ ಉದ್ದೇಶಪೂರ್ವಕವಾಗಿ ಕೆಲವೊಂದು ವ್ಯಕ್ತಿಗಳನ್ನು ಯಾಕೆ ದೂರ ಮಾಡ್ತಾನಪ್ಪ ಅಂತಂದರೆ, ನಮಗೆ ಆಶೀರ್ವಾದಗಳಿಗೆ ಒಂದು ವೇಳೆ ಅಡ್ಡಿಯಾದವ್ರು ನಮ್ಮ ಜೊತೆ ಇದ್ರಪ್ಪ ಅಂತಂದರೆ ಆಟೋಮೆಟಿಕ್ಕಾಗಿ ದೇವ್ರು ಏನು ಮಾಡ್ತಾನೆ ರೀ? ಆಟೋಮೆಟಿಕ್ಕಾಗಿ ಏನು ಮಾಡ್ತಾನೆ? ದೇವ್ರು ನಮಗೆ ಅವರಿಂದ ದೂರನೇ ಮಾಡಿಬಿಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ನಮಗೆ ಗೊತ್ತಿರಂಗಿಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿರಂಗಿಲ್ಲ. ನಮಗೆ ಅನ್ನಿಸ್ತದೆ, ಯಾಕೆ ನಮಗೆ ಬಿಟ್ಟು ಹೋದ್ರಪ್ಪ ಇವರು,
ನಮ್ಗೆ ಯಾಕೆ ಬಿಟ್ಟು ಹೋದ್ರಿ ಇವರು, ನಮ್ಗೆ ಯಾಕೆ ಬಿಟ್ಟು ಹೋದ್ರಿ ಇವರು ಅಂತೇಳಿ ನಮಗನ್ನಿಸ್ತದ. ಬಟ್ ದೇವರ ಯೋಜನೆದಾಗ, ದೇವರ ಪ್ರಣಾಳಿಕೆದಾಗ ಯೋಹಾನ 15:7 ನೋಡ್ತಿದ್ದೀವಿ, ಫಲ ಕೊಡದಿರುವಂಥ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಮತ್ತು ಫಲ ಕೊಡುವಂಥ ಕೊಂಬೆಯನ್ನು ಆತನು ಸರಿ ಮಾಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಕೆಲವೊಂದು ವ್ಯಕ್ತಿಗಳು ನಮ್ಮ ಜೀವಿತಕ್ಕೆ ಅಡ್ಡಿಯಾಗಿದ್ದರಪ್ಪ ಅಂತಂದರೆ, ನಮ್ಮ ಆಶೀರ್ವಾದಗಳಿಗೆ ಅವರು ಅಡ್ಡಗೋಡೆ ಅಂತ ನಿಂತಿದ್ರಪ್ಪ ಅಂತಂದರೆ, ಆಟೋಮೆಟಿಕ್ಕಾಗಿ ದೇವ್ರು ಏನು ಮಾಡ್ತಾನಂದರೆ ನಮ್ಮಿಂದ ಏನು ಮಾಡ್ತಾನೆ ರೀ, ದೂರ ಮಾಡ್ತಾನಂತೇಳಿ. ಸಹೋದರನೇ, ಸಹೋದರಿ, ನಿನ್ನ ಜೀವಿತದಲ್ಲೂ ಕೂಡ ಕೆಲವೊಬ್ಬರು ನಿನ್ನನ್ನು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ನಿನಗೆ ವಾದೆ ಆಗ್ತಾಯಿತ್ತಪ್ಪ ಅಂತಂದ್ರೆ, ಕೆಲವೊಬ್ಬರು ನಿನ್ನನ್ನು ಬಿಟ್ಟು ಹೋದಂಥ ಸಂದರ್ಭದಲ್ಲಿ ನಿನಗೆ ನೋವಾಗ್ತಾಯಿತ್ತಪ್ಪ ಅಂತಂದರೆ, ಕೆಲವೊಂದು ಸಂಬಂಧಗಳು ಹೆಂಗಿರ್ತಾವಪ್ಪ ಅಂತಂದರೆ, ಅಬ್ರಹಾಮನ ಲೋಟನ ಸಂಬಂಧ ಹೆಂಗಿತ್ತಪ್ಪ ಅಂದರೆ ರಕ್ತ ಸಂಬಂಧ ಇತ್ತದು. ಯಾವುದಿತ್ತು ರೀ? ರಕ್ತ ಸಂಬಂಧ ಇತ್ತು. ನಾವು ನೋಡ್ತೇವೆ ಲೋಟನಿಗೂ ತುಂಬ ಅದು ನಷ್ಟ, ಅಬ್ರಹಾಮನಿಗೂ ತುಂಬ ನಷ್ಟ. ಆದರೆ ದೇವರು ಉದ್ದೇಶಪೂರ್ವಕವಾಗಿ ಏನು ಮಾಡ್ತಾನಪ್ಪ ಅಂದರೆ, ಅಬ್ರಹಾಮನನ್ನು ಹೆಚ್ಚಿಸಬೇಕಪ್ಪ ಅಂತಂದರೆ, ಅಬ್ರಹಾಮನನ್ನು ಆಶೀರ್ವಾದ ಮಾಡಬೇಕಪ್ಪ ಅಂತಂದರೆ, ಅಬ್ರಹಾಮನ ವಾಗ್ದಾನ ಪರಿಪೂರ್ಣ ಆಗಬೇಕಪ್ಪ ಅಂತಂದರೆ ಲೋಟನ ಅಲ್ಲಿಂದ ಜಾಗ ಖಾಲಿ ಮಾಡಲೇಬೇಕಂತೇಳಿ. ಅಲ್ಲಿಯ ಅದಕ್ಕೋಸ್ಕರವಾಗಿ ನಿಮ್ಮ ಜೀವಿತದಲ್ಲಿ ಯಾರ ಬಗ್ಗೆ ಆದರೂ ನಮ್ಮಿಂದ ಇವರು ದೂರ ಆಗಿದ್ದಾರೆ ಎಂಬುದಾಗಿ ನಿಮಗೆ ಅನಿಸ್ತಾಯ್ತಪ್ಪ ಅಂತಂದರೆ, ಈ ಮಾತುಗಳಿಂದ ನಿಮ್ಮ ಜೀವಿತದಲ್ಲಿ ಧೈರ್ಯವಂತ ಅಂದ್ಕೊಳ್ಬೇಕು. ಯಾಕೆ ದೇವರು ನಿಮಗೆ ಆತನು ದೂರ ಮಾಡಿದನಪ್ಪ ಅಂತಂದರೆ, ನಿಮ್ಮನ್ನು ಫ್ರೂಟ್ಫುಲ್ಲಾಗಿ ಫಲಭರಿತವಾದಂಥ ವ್ಯಕ್ತಿಗಳಾಗಿ, ನಿಮ್ಮನ್ನು ಫಲಭರಿತಂಥ ವ್ಯಕ್ತಿಗಳಾಗಿ ದೇವರು ಮಾಡಬೇಕೆಂಬುದಾಗಿ ದೂರ ಮಾಡಿದ್ದೇನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ನಾವು ಎರಡನೇದಾಗಿ ಇನ್ನೊಂದಾಗಿ ದೇವರು ನಮ್ಮನ್ನು ಕೆಲವೊಬ್ಬರಿಗೆ ಯಾಕೆ ದೂರ ಮಾಡ್ತಾನೆ ಎಂಬುದಾಗಿ ನ್ಯಾಯಸ್ಥಾಪಕರ ಪುಸ್ತಕ ನೋಡ್ರಿ, ಬುಕ್ ಆಫ್ ಜಡ್ಜಸ್. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ನಮ್ಮಿಂದ ದೂರ ದೇವರು ಯಾಕೆ ಮಾಡ್ತಾನೆ. ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 2ನೇ ವಚನ. ದಯವಿಟ್ಟು ಯಾರಾದರೂ ಓದಿ ನನಗೆ ಸಹಾಯ ಮಾಡ್ರಮ್ಮ. ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 2ನೇ ವಚನ ಓದ್ರಿ. ಆಗ ಯೆಹೋವನು ಗಿದ್ಯೋನನಿಗೆ ನಿನ್ನ ಸಂಗಡ ಇರುವ ಜನರು ನಿನ್ನ ಸಂಗಡ ಇರುವಂತ ಜನರು ಹೆಚ್ಚಾಗಿದ್ದಾರೆ, ಇವರ ಕೈಗೆ ಮಿದ್ಯಾನರನ್ನು ಒಪ್ಪಿಸುವುದು ನನಗೆ ಸರಿಯಾಗಿ ಕಾಣುವುದಿಲ್ಲ. ಒಪ್ಪಿಸಿಕೊಟ್ಟರೆ ಸ್ವಹಸ್ತದಿಂದಲೇ ನಮಗೆ ರಕ್ಷಣೆ ಉಂಟಾಯಿತೆಂದು ಹೆಚ್ಚಳಪಟ್ಟು ನನ್ನನ್ನು ಅಲಕ್ಷ್ಯ ಮಾಡರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 2ನೇ ವಚನದಲ್ಲಿ ದೇವರು ನಾವು ನೋಡ್ತಿದ್ದೇವೆ, ಅಲ್ಲಿ ಗಿದ್ಯೋನನಿಗೆ ಮಾತು ಹೇಳ್ತಾ ಇದ್ದಾನೆ ಅಂತೇಳಿ. ಯಾರಿಗೆ ಹೇಳ್ತಾ ಇದ್ದಾನೆ ರೀ? ದೇವರು ಗಿದ್ಯೋನನಿಗೆ ಮಾತನ್ನು ಹೇಳ್ತಾ ಇದ್ದೇನೆ. ಏನು ಹೇಳ್ತಾ ಇದ್ದೇನಪ್ಪ ಅಂತಂದರೆ, ಗಿದ್ಯೋನನೇ ನಿನ್ನ ಸಂಗಡ ಇರುವಂಥ ಜನರು ಹೆಚ್ಚಾಗಿದ್ದಾರೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನಿನ್ನ ಸಂಗಡ ಇರುವಂಥ ಜನರು ಏನಾಗಿದ್ದಾರೆ? ಹೆಚ್ಚಾಗಿದ್ದಾರೆ. ಒಂದು ವೇಳೆ ನಿನ್ನ ಸಂಗಡ ಇರುವಂಥ ಈ ಜನರನ್ನು ನೀನು ತೆಗೆದುಕೊಂಡು ಹೋಗಿ ಒಂದು ವೇಳೆ ನೀನು ಮಾಡಿದೆಪ್ಪ ಅಂತಂದರೆ, ಆ ಯುದ್ಧದಲ್ಲಿ ಒಂದು ವೇಳೆ ಜಯ ಒಂದು ವೇಳೆ ನೀನು ಸಾಧನೆ ಮಾಡಿದೆಪ್ಪ ಅಂತಂದರೆ, ಏನು ಪ್ರಮಾದ ಜರುಗ್ತದಲ್ಲಪ್ಪ ಅಂತಂದರೆ, ಏನಲ್ಲಿ ಉಪದ್ರವ ಆಗ್ತದಪ್ಪ ಅಂತಂದರೆ, ನಾವು ನೋಡ್ತೇವೆ ಅಲ್ಲಿ ಒಂದು ಭಯಂಕರವಾದಂಥ ಸ್ಥಿತಿ ಆಗ್ತದೆ. ಏನಾಗ್ತದೆ ಅಂದರೆ, ಇಷ್ಟು ಜನ ಇದ್ದಿದ್ದರಿಂದಲೇ, ಇಷ್ಟು 1000 ಜನ ನಾವು ಇದ್ದಿದ್ದರಿಂದಲೇ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಇವ್ರು ಇದ್ದಿದ್ದಿಲ್ಲ ಅಂದ್ರೆ ನಾವು ಅಂತೀವಲ್ಲ ಭಾಳ ಸಲ, ನಾವು ಅಂತೀವಿ, ಏನಂತೀವಿ? ಇವ್ರು ಇದ್ದಿದ್ದಿಲ್ಲ ಅಂದ್ರೆ ಈ ಮದಿನೇ ಆಗ್ತಿದ್ದಿಲ್ಲ ನೋಡ್ರಿ ಅಂತೀವಲ್ಲ. ಹಿಂಗೆ ಅಂತೀವಿ ನಾವು ಭಾಳ ಸಲ, ಕೆಲವೊಂದು ಸಂದರ್ಭದಾಗ ಅಂತೀವಿ. ಏನಂತ? ಇವರು ಇದ್ದಿದ್ದಿಲ್ಲ ಅಂದ್ರೆ ಈ ಮದಿನೇ ಆಗ್ತಿದ್ದಿಲ್ಲ ರೀ, ಈ ಮನುಷ್ಯ ಇದ್ದಿದ್ದಿಲ್ಲ ಅಂದ್ರೆ ಈ ಸಂಬಂಧ ಆಗ್ತಿದ್ದಿಲ್ಲ ರೀ, ಈ ಮನುಷ್ಯ ಒಂದು ವೇಳೆ ನಡಬರಕ್ಕೆ ಇದ್ದಿದ್ದಿಲ್ಲ ಅಂದ್ರೆ ಯಾವಾಗ ಮುರಿದು ಹೋಗ್ತಿತ್ತು ರೀ. ಇದು ಆಗ್ಯದಂದ್ರೆ ಎದರ್ಲಿಂದ ಆಗ್ಯದ? ಇದು ಎದರ್ಲಿಂದ ಆಗ್ಯದ? ಈ ಮನುಷ್ಯನಿಂದ ಸಹಜ ಬರ್ತದಲ್ಲ, ನೀವು ಅನ್ನೋದು ಕೇಳಿರಿಲ್ಲ. ದೇವ್ರು ನಾವು ನೋಡ್ತಿದ್ದೇವೆ ಇಲ್ಲಿ ಗಿದ್ಯೋನಿಗೆ ಹೇಳ್ತಾ ಇದ್ದಾನೆ, ಒಂದು ವೇಳೆ ನಿನ್ನ ಹತ್ರ ಇರುವಂಥ ಜನರು ಹೆಚ್ಚಾಗಿದ್ದಾರೆ, ಅವರೆಲ್ಲರಿಗೆ ಕರ್ಕೊಂಡು ಹೋಗೋದು ನೀನು ಯುದ್ಧಕ್ಕೆ ಹೋಗೋದು ನನಗೆ. ಒಂದು ವೇಳೆ ಹೋದ್ರೆ ಏನಾಗ್ತದಪ್ಪ ಅಂತಂದರೆ, ನೀವು ಯುದ್ಧದಲ್ಲಿ ಗೆದ್ದರಪ್ಪ ಅಂತಂದರೆ ಏನಾಗ್ತದಪ್ಪ ಅಂತಂದರೆ, ನಾವು ನಮ್ಮ ಸ್ವಬಲದಿಂದಲೇ ಸ್ವಹಸ್ತದಿಂದಲೇ ನಾವೇನು ಮಾಡಿದ್ದೀವಿ? ಗೆದ್ದಿದ್ದೀವಿ ಅಂತೇಳಿ ನಿಮ್ಮಲ್ಲಿ ಏನು ಬರ್ತದ? ಗರ್ವ ಬರ್ತದ. ನನ್ನನ್ನೇನು ಮಾಡ್ತೀರಿ ನೀವು? ಅಲಕ್ಷ್ಯ ಮಾಡ್ತೀರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಎರಡನೇದಾಗಿ ದೇವರು ನಮ್ಮ ಜೀವಿತದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಯಾಕೆ ದೂರ ಮಾಡ್ತಾನೆ ಗೊತ್ತಾ ನಿಮಗೆ? ಎರಡನೇದಾಗಿ ದೇವರು ಕೆಲವೊಂದು ವ್ಯಕ್ತಿಗಳನ್ನು
ಕೆಲವೊಬ್ಬರನ್ನು ನಮ್ಮ ಜೊತೆ ಇದ್ದವರನ್ನು ನಮ್ಮಿಂದ ಯಾಕೆ ಆತನು ದೂರ ಮಾಡ್ತಾನಪ್ಪ ಅಂತಂದರೆ ನಮ್ಮ ಜೀವಿತದಲ್ಲಿ ಒಂದು ತಪ್ಪು ಮಾಡ್ತೀವಿ. ನಾವು ಏನು ತಪ್ಪು ಮಾಡ್ತೀವಿ ಅಂದರೆ, ನಮ್ಮ ಜೀವಿತದಲ್ಲಿ ನಾವು ಮಾಡುವಂಥ ತಪ್ಪೇನಪ್ಪ ಅಂದರೆ, ನಮ್ಮ ಜೀವಿತದಲ್ಲಿ ಮಾಡುವಂಥ ಒಂದು ದೊಡ್ಡ ಒಂದು ತಪ್ಪೇನಪ್ಪ ಅಂತಂದರೆ, ದೇವರನ್ನು ತೆಗೆದು ದೇವರ ಸ್ಥಾನದಲ್ಲಿ ಇವರಿಗೆ ಇಟ್ಟಿರ್ತೀವಿ ನಾವು. ದೇವರಿಗೆ ಸ್ಥಾನ ಇರ್ತದೆ ನಮ್ಮ ಜೀವಿತದಲ್ಲಿ. ಮೊದಲನೇ ಸ್ಥಾನ ಯಾರಿಗಿರ್ತದೆ? ದೇವರಿಗಿರ್ತದೆ. ನಮ್ಮ ಪ್ರಯಾರಿಟಿ ಯಾರಿಗಿರ್ತದೆ? ದೇವರಿಗಿರ್ತದೆ. ನಾವು ದೇವರಿಗೆ ಮೊದಲನೇ ಸ್ಥಾನ ಕೊಡ್ತೀವಿ ನಮ್ಮ ಜೀವಿತದಾಗ. ಬಟ್ ಒಂದು ಸಲ ಏನಾಗ್ತದಪ್ಪ ಅಂದರೆ, ಮುಂದೆ ಏನಾಗ್ತದಂದರೆ, ಬರ್ತಾ ಏನಾಗ್ತದಂದರೆ, ಈ ದೇವರಿಗಿದ್ದಂಥ ಸ್ಥಾನದಲ್ಲಿ ತಂದು ಬೇರೆ ಯಾರಿಗಾದ್ರೂ ಏನು ಮಾಡಿಬಿಡ್ತೀವಿ? ಕೂಡಿಸ್ಬಿಡ್ತೀವಿ. ಕೂಡಿಸ್ಬಿಟ್ಟು ಏನಂತೀವಿ ಅಂದರೆ, ಇವ್ರು ಇರಲಿಲ್ಲ ಅಂದ್ರೆ, ಈ ಸಭೆದಾಗ ಈ ಬ್ರದರ್ ಇರಲಿಲ್ಲ ಅಂದ್ರೆ, ಈ ಸಭೆದಾಗ ಈ ಸಿಸ್ಟರ್ ಇರಲಿಲ್ಲ ಅಂದ್ರೆ ಏನಾಗಲ್ಲ, ಈ ಸಭೆ ಏನಾಗಲ್ಲ. ಕೆಲವೊಂದು ಸಲ ಭಾಳ ಏನಾಗ್ತೀವಿ ಅಂದರೆ, ನಾವು ಕೆಲವೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ ಅಂತೇಳಿರಿ. ಏನಾಗ್ತೀವಿ? ಕೆಲವೊಬ್ಬರ ಮೇಲೆ ಏನಾಗ್ತೀವಿ? ನಮ್ಮ ಆಧಾರ ಸ್ತಂಭನೇ ಅವ್ರಾಗಿರ್ತಾರೆ. ಈ ಸ್ತಂಭ ಆಗಲಾಡ್ದು ಅಂದ್ರೆ ಬಿಲ್ಡಿಂಗ್ ಇರ್ತದೆ ರೀ. ಬಿಲ್ಡಿಂಗ್ ಇರ್ತದೆ, ಛತ್ ಇರ್ತದೆ. ಕಾಲಮ್ಗಳು ಗಟ್ಟಿ ಇದ್ದರೆ ಬಿಲ್ಡಿಂಗ್ ಏನಿರ್ತದೆ. ಕೆಲವೊಂದು ಸಲ ಏನಾಗ್ತದೆ, ನಮ್ಮ ಜೀವಿತದಲ್ಲಿ ಕೆಲವೊಂದು ಆಧಾರ ಸ್ತಂಭಗಳು ಕೆಲವೊಂದು ಆಗಿಬಿಡ್ತಾವೆ. ನಾವು ಆ ಕಂಬಗಳಿಗೆ ಹಿಡ್ಕೊಂಡಿರ್ತೀವಿ. ನಾವು ಈ ಬ್ರದರ್ ಸೇವೆದಾಗ ಇಷ್ಟು ಇವು ಜರ, ಈ ಬ್ರದರ್ ಸೇವೆದಾಗ ಇಷ್ಟು ಇವರು ಜರ, ಬ್ರದರ್ ಈ ಸೇವೆದಾಗ ಈ ಚರ್ಚ್ನಾಗ ಇಷ್ಟು ಸಮರ್ಪಣೆ ಮಾಡ್ಕೋತಾರೆ, ಇಷ್ಟು ಸೇವೆ ಮಾಡ್ತಾರೆ, ಇಷ್ಟು ತ್ಯಾಗ ಮಾಡ್ತಾರೆ, ಇಷ್ಟು ಹಾನರ್ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರ ಮೇಲೆ ಸೇವಕ್ಕೆ ಡಿಪೆಂಡ್ ಆಗಿಬಿಡ್ತಾನೆ ರೀ. ಆತನಲ್ಲ ರೀ. ಅವ್ರು ಹೋದ್ರೆ ಏನಾಗ್ತದೆ ರೀ? ಕೈ ಮುರಿದಂಗೆ ಏನಾಗ್ತದೆ? ಒಂದು ದಿನ ಒಂದು ಸಂಡೇ ಅವ್ರು ಬಂದು ಮಾಡೋ ಕೆಲಸ ಮಾಡಿಲ್ಲ ಅಂದರೆ ಏನಾಗ್ತದೆ? ಸೇವಕನಿಗೆ ಏನಾಗ್ತದೆ? ಕೈ ಮುರಿದಂಗೆ ಆಗ್ತದೆ. ಅದಕ್ಕೆ ಸಭೆಯಲ್ಲಿ ಕೆಲವೊಂದು ಪ್ರಾರ್ಥನೆ ಪರರನ್ನು, ಕೆಲವೊಂದು ಆತ್ಮೀಯರನ್ನು, ಕೆಲವೊಬ್ಬರು ವಿಶ್ವಾಸಿ ಮಕ್ಕಳನ್ನು, ಕೆಲವೊಬ್ಬರು ಸಮರ್ಪಣೆ ಮಾಡೋರನ್ನು ಸೇವಕರನ್ನು ಡಿಪೆಂಡ್ ಆಗ್ತಾನೆ. ಇದ್ರಾಗ ಏನು ಎರಡನೇ ಮಾತಿಲ್ಲ. ಸೇವಕ ಏನಾಗ್ತಾನೆ? ಡಿಪೆಂಡ್ ಆಗ್ತಾನೆ ಅವ್ರ ಮೇಲೆ. ಆಮೇಲೆ ವಿಶ್ವಾಸಿಗಳು ಏನು ಮಾಡ್ತಾರೆ ಅಂದರೆ, ಒಬ್ಬರ ಮೇಲೆ ಇನ್ನೊಬ್ಬರು ಏನು ಮಾಡ್ತಾರೆ? ಸೇವಕ ಕೆಲವೊಬ್ಬರ ಮೇಲೆ ಡಿಪೆಂಡ್ ಆದರೆ, ವಿಶ್ವಾಸಿಗಳು ಯಾರ ಮೇಲೆ ಡಿಪೆಂಡ್ ಆಗ್ತಾರೆ? ಅವರು ಆಯ್ಕೆ ಮಾಡ್ಕೋತಾರೆ, ಅವ್ರನ್ನ ಚೂಸ್ ಮಾಡ್ಕೋತಾರೆ. ಏನು ಮಾಡ್ಕೋತಾರೆ? ಅವ್ರದ್ದೇ ಆದಂಥ ಒಂದು ಸರ್ಕಲ್ ರಚನೆ ಮಾಡ್ಕೋತಾರೆ. ಅವ್ರದ್ದೇ ಆದಂಥ ಒಂದು ಸರ್ಕಲ್, ಅವ್ರದ್ದೇ ಅಂಥ ಗುಂಪು ಮಾಡಿಕೊಂಡು ಜಸ್ಟ್ ಅವ್ರ ಜೊತೆನೇ ಹೋಗೋದು, ಬರೋದು, ಕೂಡೋದು, ನಿಂದ್ರೋದು, ಇನ್ನು ಸಾರಾ ಜಿಂದಗಿ ಪೂರ ಅವ್ರ ಜೊತೆನೇ, ಬೇರೆಯವ್ರ ಜೊತೆ ಏನು ಸಂಬಂಧ ಇಲ್ಲ. ಅಂದರೆ ಇಲ್ಲೇನು ನೋಡ್ತೀವಪ್ಪ ಅಂತಂದರೆ, ದೇವರು ಉದ್ದೇಶಪೂರ್ವಕವಾಗಿ ನಾವು ನೋಡ್ತೇವೆ. ಗಿದ್ಯೋವನಿಗೆ ಹೇಳ್ತಿದ್ದೇನೆ, ಗಿದ್ಯೋವನೇ ನಿನ್ನ ಸಂಗಡ ಇರುವಂಥ ಜನರು ಏನಾಗಿದ್ದಾರೆ? ಬಹಳವಾಗಿದ್ದಾರೆ. ಅದಕ್ಕೆ ನಿನ್ನ ಸಂಗಡ ಇರುವಂಥ ಜನರಿಗೆ ಒಂದು ಮಾತು ಹೇಳು. ಏನಂದರೆ, ಯಾರು ಅಂಜುಬುರುಕರಿದ್ದೀರಿ, ಯಾರು ಭಯ ಪಡೋರಿದ್ದೀರಿ, ಯಾರು ಯುದ್ಧ ಭೂಮಿ ಅಂದರೆ ಅಂಜೋರಿದ್ದೀರಿ, ಅಂಜುಬುರುಕಿದ್ದೀರಿ, ಅವ್ರು ಈಗೇ ನಿಮ್ಮ ಮನೆಗೆ ಹೋಗ್ಬೋದು ಅಂತೇಳಿ ಒಂದು ಮಾತು ಹೇಳು. ಆವಾಗ ಬಣ್ಣ ಏನಾಗ್ತದೆ? ಬೈಲಾಗ್ತದೆ ಅಂತೇಳಿ ಗಿದ್ಯೋವನಿಗೆ ದೇವ್ರು ಹೇಳಿದಾಗ, ಗಿದ್ಯೋವನೇ ನೀ ಮಾತು ಹೇಳ್ತಾನಲ್ಲ ಇದ್ದವ್ರಿಗೆಲ್ಲರಿಗೆ ಏಸು ಮಂದಿ ಮನೆಗೆ ವಾಪಸ್ ಹೋಗ್ತಾರೆ ರೀ? ಅರ್ಧಕ್ಕರ್ಧಲ್ರಿ 22,000 ಜನ ಮನೆಗೆ ಹೋಗ್ತಾರೆ ರೀ. ಎಷ್ಟು ರೀ? ಎಷ್ಟು? 22,000 ಜನ ಮನೆಗೆ ಹೋಗ್ತಾರೆ. ಒಂದು ವೇಳೆ ಗಿದ್ಯೋವನಿಗೆ ಈ ಮಾತು ದೇವರು ಹೇಳಿದ್ದಿಲ್ಲ ಅಂದರೆ, ಗಿದ್ಯೋವನಿಗೆ ಈ ಮಾತು ಹೇಳಿದಿಲ್ಲ ಅಂದರೆ, ಇವ್ರಿಗೆ ನಂಬೆ ಒಂದು ವೇಳೆ ಮಿದ್ಯಾನರ ಮೇಲೆ ಯುದ್ಧಕ್ಕೆ ಹೋಗಿನಂದ್ರೆ ಇವನ ಪರಿಸ್ಥಿತಿ ಏನಾಗ್ತಿತ್ತು ರೀ? ಇವನ ಪರಿಸ್ಥಿತಿ ಏನಾಗ್ತಿತ್ತು ಹೇಳ್ರಿ ನೀವೇ? ಅವರು ಅಂಜುಬರುಕರು, ಎದುರಿನ ಮನುಷ್ಯ ಕತ್ತಿ ಬೀಸ್ಕೊತ್ ಬಂದಾಗ ಇವ ಬೆನ್ನು ತೋರಿಸಿ ಓಡೋಗಿನಂದ್ರೆ ಇವನ ಗತಿ ಏನಾಗ್ತಿತ್ತು ನಾಯಕಂದು? ಅದಕ್ಕೆ ನಾವು ನೋಡ್ತೀವಿ, ನಮ್ಮ ಜೀವಿತದಲ್ಲಿ ಒಂದು ವೇಳೆ ಯಾರನ್ನಾದ್ರೂ ನಾವು ಆಧಾರ ಮಾಡ್ಕೊಂಡೇವಲ್ರಿ, ದೇವರಿಗೆ ಬಿಟ್ಟು. ಜಾಗ್ರತೆಯಿಂದ ಕೇಳ್ರಿ. ನಮ್ಮ ಜೀವಿತದಲ್ಲಿ ದೇವರಿಗೆ ಬಿಟ್ಟು ಒಂದು ವೇಳೆ ಯಾರಿಗಾನಾದ್ರೂ ನಾವು ಆಧಾರ ಮಾಡ್ಕೊಂಡೇವಲ್ರಿ, ದೇವರು ಆಟೋಮೆಟಿಕ್ಕಾಗಿ ಏನು ಮಾಡ್ತಾನಪ್ಪ ಅಂತಂದರೆ, ಅದನ್ನು ಏನು ಮಾಡ್ತಾನೆ ರೀ? ಬೇರೆ ಬೇರೆ ಕಟ್ ಮಾಡಿಬಿಡ್ತಾನೆ ಅಂತೇಳಿ. ಅವಾಗ ನಮ್ಮ ಜೀವಿತಕ್ಕೆ ಭಾಳ ನೋವಾಗ್ತದೆ. ನಮಗೆ ಏನಾಗ್ತದೆ ರೀ? ನಮ್ಮ ಜೀವಿತಕ್ಕೆ ಭಾಳ ನೋವಾಗ್ತದೆ ಅಂತೇಳಿ. ಅದಕ್ಕೋಸ್ಕರ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಬೈಬಲ್ನಲ್ಲಿ ದೇವರು ಯಾಕೆ ಕೆಲವೊಂದು ಸಂಬಂಧಗಳನ್ನು ಆತನು ಮುರಿದು ಹಾಕ್ತಾನಪ್ಪ ಅಂದರೆ, ಕೆಲವೊಬ್ಬರು ನಮ್ಮನ್ನು ಬಿಟ್ಟು ದೂರ ಹೋಗುವಂತೆ ಮಾಡ್ತಾನಪ್ಪ ಅಂತಂದರೆ, ನಮ್ಮ ಜೀವಿತದಲ್ಲಿ ಅವರೇ ಮೈಲಿಗಲ್ಲಾಗಿ ನಿಲ್ಲಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ದೇವ್ರ ಉದ್ದೇಶ ಏನಂದ್ರೆ, ನಮ್ಮನ್ನು ಮೂಲೆಗಲ್ಲಾಗಿ ಮಾಡಬೇಕಂತ ದೇವ್ರ ಇಷ್ಟ ಇರ್ತದೆ. ನಮ್ಮನ್ನು ಮೂಲೆಗಲ್ಲಾಗಿ ಮಾಡಬೇಕು, ನಮ್ಮನ್ನು ಸ್ತಂಭವಾಗಿ ಮಾಡಬೇಕು, ನಮ್ಮನ್ನು ಆತನ ಉನ್ನತಿಗೆ ತರಬೇಕೆಂಬ ದೇವ್ರ ಪ್ಲ್ಯಾನ್ ಇರ್ತದೆ. ಆದರೆ ಇವ್ರು ನಮ್ಮ ಜೊತೆಯಲ್ಲಿರುವಂಥವ್ರು ಹೆಂಗಿರ್ತಾರಪ್ಪ ಅಂತಂದರೆ, ಅವರು ನಮಗೆ ಬರುವಂಥ ಬಹುಮಾನವನ್ನು, ನಮಗೆ ಬರುವಂಥ ಕಿರೀಟವನ್ನು ಅಪಹರಿಸುವಂಥ ಕಪಟ ಸಹೋದರ ಸಹೋದರಿಯರು ನಮ್ಮ ಜೊತೆ ಇರ್ತಾರೆ ಅಂತೇಳಿ. ಹಲ್ಲೆಲೂಯಾ.
ಅವರು ನಮ್ಮ ಆಶೀರ್ವಾದಗಳಿಗೆ ಅವರು ಅಡ್ಡಗೋಡೆಯಾಗಿರೋದ್ರಿಂದ ನಾವು ಅವರ ಮೇಲೆ ಡಿಪೆಂಡ್ ಆಗುವಂತೆ ಆಧಾರಗೊಳ್ಳುವಂಥ ಜೀವಿತ ಅವರು ನಮ್ಮ ಎದುರು ಜೀವಿಸಿ ತೋರಿಸ್ತಾರೆ. ಅದಕ್ಕೋಸ್ಕರ ಈಗ ದೇವರು ಏನು ಮಾಡ್ತಾನಂದರೆ, ದೇವ್ರ ಯೋಜನೆಯಲ್ಲಿ ಯಾರು ಇರ್ತಾರಲ್ರಿ ಅವ್ರಿಗೆ ಏನು ಮಾಡ್ತಾನಪ್ಪ ಅಂದರೆ, ದೇವರು ಅವರನ್ನು ಮೂಲೆಗಂಬವಾಗಿ ಮಾಡೋದಕ್ಕೋಸ್ಕರ ಇರ್ತಾನೆ. ಅದಕ್ಕೋಸ್ಕರ ಅವರನ್ನು ಏನು ಮಾಡ್ತಾನೆ, ಸರಿಸ್ಬಿಡ್ತಾನೆ ಅಂತೇಳಿ. ಅದಕ್ಕೆ ನಮ್ಮ ಜೀವಿತದಲ್ಲಿ ಯಾರಾದರೂ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಭಾಳ ಅತಿಯಾಗಿ ನೀವು ಭಾಳ ಪ್ರೀತಿ ಮಾಡ್ತಾಯಿದ್ರಿ, ಅತಿಯಾಗಿ ಭಾಳ ಕಾಳಜಿ ಮಾಡ್ತಾಯಿದ್ರಪ್ಪ ಅಂದರೆ, ಅವರಿಗೆ ಬಿಟ್ಟು ಹೋದಾಗ ನೀವು ಭಾಳ ದುಃಖ ಆಗ್ತದೆ. ನೆನ್ಪಿಟ್ಕೋರಿ, ಭಾಳ ಹಚ್ಕೊಂಡ್ರಪ್ಪ ಅಂದ್ರೆ, ಭಾಳ ಪ್ರೀತಿ ಮಾಡಿದ್ರಪ್ಪ ಅಂದ್ರೆ, ಒಂದಿನೂ ಅವ್ರಿಗೆ ಬಿಟ್ಟಿರಲಾರ್ದಂಥ ಸಂಬಂಧ ಇಟ್ಕೊಂಡ್ರೆ ಅಂದ್ರೆ, ಅವ್ರು ಒಂದಿನ ಬಿಟ್ಟು ಹೋದಾಗ ನಿಮಗೆ ಏನಾಗ್ತದೆ ನಿಮಗೆ? ಆ ದುಃಖ ನಿಮಗೆ ತಾಳ್ಕೊಳ್ಳೋಕ್ಕಾಗಿಲ್ಲ ನಿಮಗೆ. ಅದಕ್ಕೆ ದೇವರು ವಾಕ್ಯ ತರ್ತಾ ಇದ್ದಾನೆ. ದೇವರು 2ನೇದಾಗಿ ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 2ನೇ ವಚನದಲ್ಲಿ, ಆತನು ಯಾಕೆ ಕೆಲವೊಂದು ವ್ಯಕ್ತಿಗಳನ್ನು ನಮ್ಮಿಂದ ಬೇರೆ ಮಾಡ್ತಾನಪ್ಪ ಅಂದರೆ, ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ನಾವು ಅವರ ಮೇಲೆ ಆಧಾರಗೊಳ್ಳುವುದರಿಂದ, ಇನ್ನೊಂದು ಮಾತಲ್ಲಿ ಹೇಳಬೇಕಪ್ಪ ಅಂತಂದರೆ, ಅವ್ರು ನಿಮ್ಮ ಜೀವಿತದಲ್ಲಿ ವಿಗ್ರಹವಾಗಿರ್ತಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏನಿರ್ತಾರೆ ಅವರು? ನಮ್ಮ ಜೀವಿತದಲ್ಲಿ ಒಂದು ದೇವರಿಗೆ ಬದಲಾಗಿ ಒಂದು ವಿಗ್ರಹವಾಗಿ ಕೂತ್ಕೊಳ್ತಾರೆ. ಅದಕ್ಕೋಸ್ಕರ ದೇವರು ಏನು ಮಾಡ್ತಾನೆ ಅಂದರೆ, ಅದನ್ನು ನಮ್ಮಿಂದ ತೆಗೆದಾಕ್ತಾನೆ ಅಂತೇಳ್ರಿ. ಹಲ್ಲೆಲೂಯಾ. 2ನೇದು ಬನ್ನಿ ನಾವೆಲ್ಲರೂ ಕೂಡ 3ನೇದಾಗಿ ನೋಡೋಣ. ವಿಮೋಚನೆ ಕಾಂಡ ನೋಡ್ರಿ, ನಿಮ್ಮ ಸತ್ಯವೇದ 3ನೇ ಅಧ್ಯಾಯ, ವಿಮೋಚನೆ ಕಾಂಡ 3ನೇ ಅಧ್ಯಾಯ, ವಿಮೋಚನೆ ಕಾಂಡ 3ನೇ ಅಧ್ಯಾಯ ತೆಗಿರಿ. ದಯವಿಟ್ಟು ಯಾರಾದರೂ 9ನೇ ವಚನ ಓದ್ತಿರಮ್ಮ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 9ನೇ ವಚನ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವಂತ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋವನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ವಿಮೋಚನೆ ಕಾಂಡ 3ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡ್ತಿದ್ದೇವೆ, ದೇವರು ಕೆಲವೊಂದು ವ್ಯಕ್ತಿಗಳನ್ನು ಯಾಕೆ ನಮ್ಮಿಂದ ದೂರ ಮಾಡ್ತಾನಪ್ಪ ಅಂತಂದರೆ, ದೇವರು ಕೆಲವೊಂದು ಸಂಬಂಧಗಳನ್ನು ನಮ್ಮಿಂದ ಮುರಿದು ಹೋಗುವಂತೆ ಯಾಕೆ ಮಾಡ್ತಾನಪ್ಪ ಅಂತಂದರೆ, ನಮ್ಮ ಜೊತೆಗಿರುವಂಥ ಕೆಲವೊಬ್ಬ ಸಹೋದರರು, ಕೆಲವೊಬ್ಬ ಸಹೋದರಿಯರು, ನಮಗೆ ಆತ್ಮೀಯವಿರುವಂಥವ್ರು ನಮ್ಮಿಂದ ಉದ್ದೇಶಪೂರ್ವಕವಾಗಿ ಅವರು ನಮ್ಮನ್ನು ಬಿಟ್ಟು ಹೋಗುವಂತೆ ಪರಿಸ್ಥಿತಿ, ಸಂದರ್ಭಗಳು ಯಾಕೆ ಬರ್ತಾವಪ್ಪ ಅಂತಂದರೆ, ನನ್ನ ಪ್ರೀತಿದವ್ರ ಮಕ್ಕಳೇ, 3ನೇದಾಗಿ ನಾವು ದೇವರು ವಾಕ್ಯದಲ್ಲಿ ನೋಡ್ತೇವೆ, ನಮಗೆ ಗೊತ್ತಿಲ್ಲ, ಆದರೆ ದೇವರು ಹೇಳ್ತಾ ಇದ್ದೇನೆ, ನನ್ನ ಪ್ರಜೆಗಳ ವಿಷಯದಲ್ಲಿ ಅವರು ಆಡಿರುವಂಥ ಮಾತುಗಳನ್ನು, ಅವರು ಕೊಟ್ಟಂಥ ಕಿರುಕುಳವನ್ನು, ಅವರಿಗೆ ಪಡಿಸಿದಂಥ ಬೇಸರಿಕೆಯನ್ನು ನಾನು ನೋಡಿದ್ದೀನಿ ಎಂಬುದಾಗಿ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಅಂದರೆ ನಾವು ನೋಡ್ತೀವಿ ನನ್ನ ಪ್ರೀತಿದವ್ರ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಮ್ಮ ಜೊತೆ ಇದ್ದಂಥವ್ರು ನಮಗೆ ಮೋಸ ಮಾಡಲಿಕ್ಕೆ ಯಾವಾಗ ಪ್ರಾರಂಭ ಮಾಡ್ತಾರೆ ನೋಡ್ರಿ, ನಮ್ಮ ಜೀವಿತದಲ್ಲಿ ನಮ್ಮ ಸಂಗಡ ಇದ್ದವರು ಯಾವಾಗ ನಮಗೆ ಮೋಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ನೋಡ್ರಿ, ಯಾವಾಗ ನಮ್ಮ ಜೊತೆನೇ ಇದ್ದು, ನಮ್ಮ ಜೊತೆನೇ ಕುಂತು, ನಮ್ಮ ಜೊತೆನೇ ಊಟ ಮಾಡಿ, ನಮ್ಮ ಜೊತೆನೇ ಸಹವಾಸ ಮಾಡಿ, ಯೂದನಂತೆ ನಮ್ಮ ವಿರುದ್ಧವಾಗಿ ನಮ್ಮನ್ನೇ ಹಾಳು ಮಾಡುವಂಥ ಪ್ರಯತ್ನ ಯಾವಾಗ ಮಾಡ್ತಾರೆ ನೋಡ್ರಿ, ಅದು ನಮಗೆ ಕಾಣಂಗಿಲ್ಲ, ಅದು ಯಾರಿಗೆ ಕಾಣ್ತದ್ರಿ ಅದು? ಅಲ್ಲಿ ದೇವ್ರು ಹೇಳ್ತಾ ಇದ್ದೀನಿ, ಐಗುಪ್ತ ದೇಶದಲ್ಲಿರುವಂಥ ನನ್ನ ಪ್ರಜೆಗಳ ದುರಾವಸ್ಥೆಯನ್ನು ನಾನೇನು ಮಾಡಿದ್ದೀನಿ, ನೋಡಿದ್ದೀನಿ. ಅವ್ರಿಗೆ ಎಷ್ಟು ಇವರು ಉಪದ್ರವ ಪಡಿಸ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಬಿಟ್ಟಿ ಕೆಲಸ ಹಚ್ತಾ ಇದ್ದಾರೆ, ಅವ್ರ ಮೇಲೆ ಎಷ್ಟು ಭಾರ ಹಾಕ್ತಾ ಇದ್ದಾರೆ, ನನ್ನ ಪ್ರಜೆಗಳಿಗೆ ಇವರು ಯಾವ ರೀತಿಗೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಅದು ನಾನೇನು ಮಾಡಿದ್ದೀನಿ, ನೋಡಿ ಇಲ್ಲಿ ಬಂದಿದ್ದೀನಿ. ಅವರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ನಿನ್ನನ್ನು ನಾಯಕನಾಗಿ ನಾನು ಆರಿಸಿದ್ದೀನಿ ಎಂಬುದಾಗಿ ದೇವರು ಮೋಸಗೆ ಹೇಳ್ತಾ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, 3ನೇದಾಗಿ ನಿಮ್ಮ ಜೀವಿತದಲ್ಲಿ ನಿಮಗೆ ವಿರುದ್ಧವಾಗಿ ಯಾರಾದರೂ ಪ್ಲ್ಯಾನ್ಗಳು ಮಾಡ್ತಾ ಇದ್ದಾರೆ ಅಂತೇಳಿರಿ, ನಿಮಗೆ ವಿರುದ್ಧವಾಗಿ ನಿಮ್ಮ ಜೊತೆ ಇದ್ದವರೇ ಮಾಡ್ಲತ್ತಾರ ಅಂತೇಳಿರಿ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ನಿಮ್ಮ ಸಾಕ್ಷಿ ಕೆಡಿಸಿ ಹೇಳೋದು, ನಿಮ್ಮ ಬಗ್ಗೆ ಇಲ್ಲದಿಲ್ಲದ ಸುಳ್ಳು ಹೇಳೋದು, ನಿಮ್ಮ ಬಗ್ಗೆ ಅವರು ನಿಮ್ಮ ಜೊತೆನೇ ಇದ್ದು, ನಿಮ್ಮ ಸಹವಾಸದಾಗಿದ್ದು ನಿಮ್ಮ ಜೊತೆಗೆ ಪ್ರಚಾರ ಕೆಟ್ಟದ್ದು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಲ್ರಿ, ದೇವ್ರು ಏನು ಮಾಡ್ತಾನಂತೀರಿ ಅಂಥವ್ರಿಗೆ? ನಮಗೇನಾಗ್ತದಂತ ನಮಗನ್ನಿಸ್ತದೆ, ಇದ್ದಕ್ಕಿದ್ದಾಗ ಇವ ಹಿಂಗೆ ಮಾಡ್ದನಪ್ಪ ಅನಿಸ್ತದೆ ನಮಗೇನಿಸ್ತದೆ, ಏಟ್ ಚಲೋ ಇದ್ದೀನಪ್ಪ ಬ್ರದರ್, ಇವ ಹಿಂಗ್ಯಾಕೆ ಮಾಡ್ದನ, ಈ ಸಿಸ್ಟ್ರ್ ಏಟ್ ಚಲೋ ಇದ್ರಿ, ಇವ್ರು ಹಿಂಗ್ಯಾಕೆ ಮಾಡಿದ್ರಪ್ಪ, ನಮಗನ್ನಿಸ್ತದೆ. ನಮಗೇನು